ಇವತ್ತು ಹೆಚ್ಚುತ್ತಿರುವ ತಾಪಮಾನ ಮತ್ತು ಪರಿಸರದ ಮೇಲೆ ಆಗುತ್ತಿರುವಂತಹ ಅನಾಚಾರಗಳ ಬಗ್ಗೆ ಅಲ್ಲಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧ ಸಾಕಷ್ಟು ದಿನಗಳಿಂದ ವಿರೋಧಗಳು ಕೂಡ ಕೇಳಿಬಂದಿದೆ. ಕಳೆದ ಹಲವು ದಿನಗಳಿಂದ ಸಾಧು ಸಂತರಾಗಿರ್ಬೋದು ಅಥವಾ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಕೂಡ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಒಂದು ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ, ಆಂದೋಲನ ಕೂಡ ಮುಂದುವರಿಸಿದ್ದಾರೆ. ಶರಾವತಿಯ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಗೇರ್ಸೊಪ್ಪ ಮತ್ತು ಸಾಗರ ತಾಲೂಕಿನ ತಲಕಳಲೆ ನಡುವೆ ಭೂಗತ ಯೋಜನೆ ಜಾರಿ ಮಾಡಲು ಸರ್ಕಾರ ಉದ್ದೇಶಿಸಿದೆ. ಇದರ ವಿರುದ್ಧ ಈಗಾಗಲೇ ಆಂದೋಲನಗಳು ಕೂಡ ನಡೀತಾ ಇರುವಂಥದ್ದು. ಕಳೆದ ಕೆಲ ತಿಂಗಳ ಹಿಂದೆ ನಡೆದ ಇರುವಂತಹ ಒಂದು ಅಹವಾಲು ಸಭೆಯಲ್ಲೂ ಕೂಡ ನಾಗರಿಕರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಯಾವುದೇ ಕಾರಣದಿಂದಲೂ ಜಾರಿ ಮಾಡುವುದು ಬೇಡ. ಒಂದು ವೇಳೆ ಜಾರಿ ಮಾಡಿದ್ದೇ ಆದಲ್ಲಿ ಇಲ್ಲಿ ಸಾಕಷ್ಟು ಅನಾಹುತಗಳು ಆಗುತ್ತೆ. ಜನಸಾಮಾನ್ಯರುಗಳು ಕೂಡ ತಮ್ಮ ನೆಲೆಗಳನ್ನು ಕಳೆದುಕೊಳ್ತಾರೆ. ಪರಿಸರದ ಮೇಲಾಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳ ಮೇಲಾಗಿರ್ಬೋದು ಎಲ್ಲ ರೀತಿಯಿಂದಲೂ ಕೂಡ ತೊಂದರೆ ಆಗ್ತದೆ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಕೈ ಬಿಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಈ ನಡುವೆ ಮತ್ತೆ ಸರ್ಕಾರ ಮತ್ತೆ ಯೋಜನೆಯನ್ನು ಜಾರಿಗೊಳಿಸಲು ಮುಂದಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಆಗಿರ್ಬೋದು ಅಥವಾ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಮತ್ತು ಶಿವಮೊಗ್ಗ ಕಡೆಯಲ್ಲೂ ಕೂಡ ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಬಂದಿದ್ದಾವೆ. ಸುಮಾರು 10,500 ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಭೂಗತ ಯೋಜನೆಯನ್ನು ಜಾರಿಗೊಳಿಸಿದರ ಹಿಂದೆ ಯಾರ ಹಿತಾಸಕ್ತಿ ಇದೆ ಎಂಬುವ ಪ್ರಶ್ನೆ ಕೂಡ ಉದ್ಭವ ಆಗಿರುವಂಥದ್ದು. ಯಾಕಂತೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ವಿವಿಧ ರೀತಿಯ ಹೋರಾಟಗಳು ಕೂಡ ನಡೀತಾ ಇರುವಂಥದ್ದು. ಯಾಕಂತೇಳಿದ್ರೆ ಸಹಿ ಸಂಗ್ರಹ ಆಗಿರ್ಬೋದು, ಪಾದಯಾತ್ರೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಮಠಾಧೀಶರು ಕೂಡ ಸಭೆ ನಡೆಸೋದ್ರ ಮೂಲಕ ಯೋಜನೆಗೆ ತೀವ್ರ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಮತ್ತೆ ಯೋಜನೆ ಜಾರಿಯ ಬಗ್ಗೆ ಸರ್ಕಾರದ ಪ್ರತಿನಿಧಿಗಳು ಕೂಡ ಮಾತನಾಡುತ್ತಿರುವುದು ಜನಸಾಮಾನ್ಯರ ಮತ್ತು ಶರಾವತಿ ಕಣಿವೆಯ ಪ್ರದೇಶದ ನಾಗರಿಕರ ಒಂದು ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ. ಒಂದು ವೇಳೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಜಾರಿಗೊಳಿಸಿದ್ದೇ ಆದಲ್ಲಿ ಅಪರೂಪದ ಜಲಚರಗಳಾಗಿರ್ಬೋದು ಅಥವಾ ಅಪರೂಪದ ವನ್ಯಜೀವಿಗಳಿಗೆ ಮಾರಕವಾಗ್ತದೆ. ಹೀಗಾಗಿ ಯೋಜನೆಗಳು ಬೇಡ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ದೇಶದಲ್ಲಿಯೇ ಎಲ್ಲೂ ಇಲ್ಲದ, ಅದರಲ್ಲೂ ಜಗತ್ತಿನಲ್ಲಿ ಎಲ್ಲೇ ಇಲ್ಲದಂತೆ ಹೇಳ್ಬೋದು, ಸಿಂಹಬಾಲದ ಸಿಂಗಳಿಕೆಗಳು ಶರಾವತಿ ಕಣಿವೆ ಪ್ರದೇಶದಲ್ಲಿ ಮಾತ್ರ ತಮ್ಮ ಜೀವನವನ್ನು ಕಂಡುಕೊಂಡಿವೆ. ಅಲ್ಲಿ ಕೂಡ ಅಭಯಾರಣ್ಯದಲ್ಲಿ ವಾಸವಾಗಿರುವಂಥದ್ದು. ಒಂದು ವೇಳೆ ಭೂಗತ ಯೋಜನೆ ಜಾರಿ ಆಗಿದ್ದೇ ಆದಲ್ಲಿ ಸಿಂಗಳಿಕೆಗಳ ಒಂದು ವಾಸಸ್ಥಾನಕ್ಕೂ ಕೂಡ ತೊಂದರೆ ಆಗ್ತದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಯೋಜನೆ ಬೇಡವೇ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಕೇವಲ ಸಿಂಗಳಿಕೆಗಳು ಮಾತ್ರವಲ್ಲ, ಶರಾವತಿ ಅಭಯಾರಣ್ಯ ಪ್ರದೇಶದಲ್ಲಿ ಸಾಕಷ್ಟು ಅಪರೂಪದ ವನ್ಯಜೀವಿಗಳಿದೆ, ಅವುಗಳಿಗೆ ಕೂಡ ತೊಂದರೆ ಆಗ್ತದೆ ಎಂಬ ಮಾತುಗಳು ಕೂಡ ಕೇಳಿಬಂದಿದೆ. ಹೀಗಾಗಿ ಸಂಬಂಧಪಟ್ಟಂತೆ ನಾಗರಿಕರಾಗಿರ್ಬೋದು ಅಥವಾ ವಿಜ್ಞಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಅಭಿಪ್ರಾಯವನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಯುನೆಸ್ಕೋ ಕೂಡ ಪಾರಂಪರಿಕ ತಾಣವೆಂದು ಈಗಾಗಲೇ ಘೋಷಣೆ ಕೂಡ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಕೂಡ ಇದ್ದಿರುವಂಥದ್ದು. ಯಾಕಂತೇಳಿದ್ರೆ ಕಳೆದ ಹಲವು ತಿಂಗಳುಗಳಿಂದ ಸಂಬಂಧಪಟ್ಟಂತೆ ಅಂದರೆ ಕಳೆದ ವರ್ಷ ಫೆಬ್ರವರಿ ಸಂದರ್ಭದಲ್ಲಿಯೇ ಸಂಬಂಧಪಟ್ಟ ಮೆಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆಗೆ ಈಗಾಗಲೇ ಗುತ್ತಿಗೆಯನ್ನು ಕೂಡ ನೀಡಲಾಗಿರುವಂಥದ್ದು. ಹೀಗಾಗಿ ಯೋಜನೆಯನ್ನು ಜಾರಿಗೊಳಿಸಲು ಆ ಸಂಸ್ಥೆ ಕೂಡ ಮುಂದಾಗಿದೆ. ಅದೇ ರೀತಿ ಕೂಡ ಸರ್ಕಾರದ ಮೇಲೆ ಒತ್ತಡ ಕೂಡ ಹಾಕ್ತಾ ಇರುವಂಥದ್ದು. ಒಂದೆಡೆ ಸಾಧು ಸಂತರುಗಳು ಅಂದರೆ ಹೊನ್ನಾವರದ ವೀರಾಂಜನೇಯ ಸಂಸ್ಥಾನದ ಧರ್ಮಾಧಿಕಾರಿ ಮಾರುತಿ ಗುರೂಜಿಯವರು ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಂದು ವೇಳೆ ಈ ಯೋಜನೆ ಜಾರಿಯೇ ಆಗಿದ್ದೇ ಆದಲ್ಲಿ ನನ್ನ ಬಲಿ ಕೂಡ ಆಗ್ತದೆ, ನನ್ನ ಸಮಾಧಿಯ ಮೇಲೆ ಯೋಜನೆ ಜಾರಿ ಮಾಡಬೇಕೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು. ಅದಲ್ಲದೆ ಕೂಡ ಇದೇ ಮಾರ್ಚ್ 29ರಂದು ಸಹ್ಯಾದ್ರಿ ಸಂರಕ್ಷಣಾ ಸಮಾವೇಶ ಅಂದರೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಸಾಧು ಸಂತರು ಮಠಾಧೀಶರ ಒಂದು ಬೃಹತ್ ಸಮಾವೇಶವನ್ನು ಆಯೋಜಿಸಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಈ ರೀತಿ ಒಂದು ಸಭೆಯನ್ನು ನಡೆಸೋದ್ರ ಮೂಲಕ ನಾಗರಿಕರನ್ನು ಅಲರ್ಟ್ ಕೂಡ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಯೋಜನೆಗೆ ಇನ್ನಷ್ಟು ಕಾವು ಬರುವ ದೃಷ್ಟಿಯಿಂದ ಎಲ್ಲೆಡೆ ಜಾಗೃತಿ ಕಾರ್ಯಕ್ರಮಗಳು ಕೂಡ ರೂಪುಗೊಳ್ತಾ ಇದೆ. ಹೀಗಾಗಿ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು, ಯೋಜನೆಯನ್ನು ಕೈ ಬಿಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಹೇಳಬೇಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯ
ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಲಕಳಲೆ ನಡುವೆ ಆಗ್ತಾ ಇರುವಂಥ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಕೈ ಬಿಡಬೇಕೆಂಬ ಒತ್ತಾಯ ಈಗ ಕೇಳಿ ಬಂದಿರುವಂಥದ್ದು. ಅದಲ್ಲದೆ ಕೂಡ ವಿಜ್ಞಾನಿಗಳಾಗಿರ್ಬೋದು ಅಥವಾ ಪ್ರಜ್ಞಾವಂತರಾಗಿರ್ಬೋದು ಅಥವಾ ಸಾಧು ಸಂತರಾಗಿರ್ಬೋದು, ಮಠಾಧೀಶರು ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಯೋಜನೆಯನ್ನು ವಿರೋಧಿಸಿದ್ದಾರೆ. ಒಂದು ವೇಳೆ ಶರಾವತಿ ಕಣಿವೆಯಲ್ಲಿ ಈ ಯೋಜನೆ ಜಾರಿ ಆಗಿದ್ದೇ ಆದಲ್ಲಿ ಶರಾವತಿ ಕಣಿವೆಯಲ್ಲಿ ಬದುಕು ಕಟ್ಟಿಕೊಂಡವರ ಪರಿಸ್ಥಿತಿ ಕೂಡ ತುಂಬ ಚಿಂತಾಜನಕ ಆಗ್ತದೆ. ಹೀಗಾಗಿ ಯೋಜನೆ ಕೈ ಬಿಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಒಂದೆಡೆ ಸಮುದ್ರದ ಅಂದರೆ ನದಿಯ ನೀರು ಸಮುದ್ರ ಕೂಡ ಸೇರುತ್ತೆ. ಬರತ ಮತ್ತು ಇಳಿದ ಸಂದರ್ಭದಲ್ಲಿ ಸಮುದ್ರದ ನೀರು ಕೂಡ ಒಳಗಡೆ ಬರುತ್ತೆ. ಒಂದು ವೇಳೆ ಸಮುದ್ರವನ್ನು ಯೋಜನೆಯಲ್ಲಿ ನೀರನ್ನು ಒಳಗೆ ತೆಗೆದುಕೊಳ್ಳುವ ಒಂದು ಕೆಲಸ ಆದರೆ ಸಂಪೂರ್ಣವಾಗಿ ಸಮುದ್ರ ಉಪ್ಪು ನೀರು ಕೂಡ ಕೃಷಿ ಜಮೀನುಗಳಿಗೆ ಹೋಗುವ ಸಾಧ್ಯತೆ ಇದೆ. ಹೀಗಾಗಿ ಕೃಷಿ ಜಮೀನು ಕೂಡ ಬಂಜರಾಗುವ ಸಾಧ್ಯತೆಗಳಿದೆ. ಹೀಗಾಗಿ ಯೋಜನೆಯನ್ನು ಕೈ ಬಿಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಇನ್ನೊಂದೆಡೆ ನೀರಾವರಿಯನ್ನು ಅವಲಂಬಿಸಿಕೊಂಡಂತಹ ಶರಾವತಿ ಕಣಿವೆಯ ನಾಗರಿಕರು ಮುಂದಿನ ದಿನಗಳಲ್ಲಿ ಯಾವುದೇ ಬೆಳೆಗಳನ್ನು ತೆಗೆಯಲಾಗದೆ ಸಾಕಷ್ಟು ಸಂಕಷ್ಟಕ್ಕೆ ಈಡುವ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಯೋಜನೆಗಳು ಬೇಡವೆಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಈ ನಡುವೆ ಮತ್ತೆ ಸರ್ಕಾರ ತಮ್ಮ ಹೇಳಿಕೆಯಿಂದ ಸರ್ಕಾರದ ಪ್ರತಿನಿಧಿಗಳು ತಮ್ಮ ಹೇಳಿಕೆಯನ್ನು ನೀಡುವುದರ ಮೂಲಕ ಅಸಮಾಧಾನ ಕೂಡ ವ್ಯಕ್ತವಾಗಿರುವಂಥದ್ದು. ಹೀಗಾಗಿ ಯೋಜನೆಯ ವಿರೋಧಿಸಿ ನಿರಂತರವಾಗಿ ಕಳೆದ ಹಲವು ತಿಂಗಳಿಂದ ಹೋರಾಟಗಳು ಆಂದೋಲನಗಳು ಕೂಡ ನಡೀತಾ ಇದೆ. ಹೀಗಾಗಿ ಯೋಜನೆಯ ಕೈ ಬಿಡುವವರೆಗೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಹೊನ್ನಾವರದಲ್ಲಿ ನಡೆದ ಸಮಾವೇಶವೊಂದರಲ್ಲಿ ರಾಘವೇಶ್ವರ ಅಂದರೆ ರಾಮಚಂದ್ರಪುರ ಮಠದ ರಾಘವೇಶ್ವರ ಶ್ರೀಗಳು ಕೂಡ ಒಂದು ಹೇಳಿಕೆಯನ್ನು ನೀಡಿದರು. ನಮ್ಮ ಪ್ರಕೃತಿ ಮತ್ತು ಸಂಸ್ಕೃತಿ ಉಳಿದರೆ ಮಾತ್ರ ನಮ್ಮ ಮುಂದಿನ ತಲೆಮಾರುಗಳು ಕೂಡ ಉಳಿಯುತ್ತೆ ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಶರಾವತಿ ನದಿಗೆ ಪ್ರಕೃತಿ ಮತ್ತು ಸಂಸ್ಕೃತಿಯ ಒಂದು ಹೋಲಿಕೆಯನ್ನು ಕೂಡ ನೀಡಿದ್ದಾರೆ. ಯಾಕಂತೇಳಿದ್ರೆ ಈ ಹಿಂದೆ ನಮ್ಮ ಪೂರ್ವಜರು ಬಳುವಳಿಯಾಗಿ ನೀಡಿದಂತಹ ನದಿಯನ್ನು ಮತ್ತು ಪ್ರಕೃತಿಯನ್ನು ನಾವು ಮುಂದಿನ ತಲೆಮಾರುಗಳಿಗೆ ಬಳುವಳಿಗಾಗಿ ನೀಡಬೇಕು ಎಂಬ ಮಾತುಗಳನ್ನು ಹೇಳಿದರು. ಅದೇ ರೀತಿ ಕೂಡ ಒಂದು ವೇಳೆ ಅವುಗಳ ಮೇಲೆ ಏನಾದರೂ ಅತ್ಯಾಚಾರ ಆಗಿದ್ದರೆ ಮುಂದಿನ ಪೀಳಿಗೆಗೆ ಯಾವುದೇ ರೀತಿಯಲ್ಲಿ ಈ ಪ್ರಕೃತಿ ಸಿಗೋದಿಲ್ಲ, ಸಂಸ್ಕೃತಿ ಕೂಡ ಸಿಗೋದಿಲ್ಲ, ಹೀಗಾಗಿ ಎಲ್ಲ ನಾಶವಾಗ್ತದೆ ಎಂಬ ಅಭಿಪ್ರಾಯ ಕೂಡ ವ್ಯಕ್ತ ಮಾಡಿದರು. ಹೀಗಾಗಿ ಸಂಬಂಧಪಟ್ಟಂತೆ ಸ್ವಾಮೀಜಿಗಳು ಕೂಡ ಈ ರೀತಿ ಒಂದು ಅಭಿಪ್ರಾಯವನ್ನು ನೀಡಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೆ ಆಂದೋಲನಗಳು ಕೂಡ ನಡೀತಾ ಇದೆ. ಇದೇ ಬರುವ ಮಾರ್ಚ್ 29ರಂದು ನಡೀತಾ ಇರುವಂತಹ ಸಹ್ಯಾದ್ರಿ ಜ್ಞಾನ ಸಂರಕ್ಷಣಾ ಸಮಾವೇಶದಲ್ಲಿ ಕೂಡ ಹಲವು ಗಣ್ಯರುಗಳು ಕೂಡ ಉಪಸ್ಥಿತರಿದ್ದಾರೆ, ವಿಜ್ಞಾನಿಗಳು ಇರಲಿದ್ದಾರೆ, ಸಾಧು ಸಂತರು ಕೂಡ ಉಪಸ್ಥಿತರಿದ್ದಾರೆ. ಈ ಒಂದು ಸಮಾವೇಶದಲ್ಲಿ ಕೂಡ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಸರ್ಕಾರಕ್ಕೆ ಮತ್ತೆ ಎಚ್ಚರಿಕೆಯನ್ನು ನೀಡುವ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಬೇಡವೆಂಬ ಅಭಿಪ್ರಾಯ, ಒಕ್ಕೊರಲಿನ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳುತ್ತೆ ಎಂಬ ಪ್ರಶ್ನೆ ಕೂಡ ಉದ್ಭವವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಯೋಜನೆಗಳ ಭಾರದಿಂದ ಧಾರಣ ಶಕ್ತಿಯನ್ನು ಕಳೆದುಕೊಂಡಂತಹ ಉತ್ತರ ಕನ್ನಡ ಜಿಲ್ಲೆ ಮತ್ತೆ ಯೋಜನೆಗಳನ್ನು ಹೊರುವ ಶಕ್ತಿ ಕೂಡ ಇಲ್ಲ. ಹೀಗಾಗಿ ಯೋಜನೆಗಳು ಉತ್ತರ ಕನ್ನಡ ಜಿಲ್ಲೆಗೆ ಬೇಡವೆಂಬ ಮಾತುಗಳು ಕೇಳಿಬಂದಿದೆ, ಒತ್ತಾಯಗಳು ಕೂಡ ಕೇಳಿಬಂದಿದೆ. ಯಾಕಂತೇಳಿದ್ರೆ ಪರಿಸರಕ್ಕೆ ಪೂರಕವಾಗುವಂತಹ ಯೋಜನೆಗಳು ಬಂದರೆ ಇಲ್ಲಿನ ಜನರಿಗೆ ಉದ್ಯೋಗಾವಕಾಶಗಳು ಕೂಡ ಸಿಗಲಿದೆ ಎಂಬ ಮಾತುಗಳು ಕೂಡ ಇದೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಯೋಜನೆಯನ್ನು ಕೈ ಬಿಡಬೇಕೆಂಬ ಒತ್ತಾಯವನ್ನು ಈ ಭಾಗದ ನಾಗರಿಕರು ಕೂಡ ವ್ಯಕ್ತಪಡಿಸಿರುವಂಥದ್ದು. ಸುಮಾರು 10,500 ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಭಾರವಾದ ಯೋಜನೆಗಳಿಗೆ ಸುಮಾರು 54,155 ಹೆಕ್ಟೇರ್ ಅರಣ್ಯ ಪ್ರದೇಶ ಆಗಿರ್ಬೋದು, ಅಂದರೆ 24 ಹೆಕ್ಟೇರ್ ಖಾಸಗಿ ಭೂಮಿಗಳು ಕೂಡ ಹೋಗುತ್ತೆ. ಹೀಗಾಗಿ ಪರಿಸರದ ಮೇಲೆ ಬಹಳ ದೊಡ್ಡ ಪರಿಣಾಮ ಕೂಡ ಬೀರುವ ಸಾಧ್ಯತೆಗಳಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಸರ್ಕಾರದ ಮೇಲೆ ಮತ್ತೆ ಒತ್ತಡವನ್ನು ಹೇರುವ ದೃಷ್ಟಿಯಿಂದ ಬಂಗಾರಮಕ್ಕಿಯಲ್ಲಿ ನಡೀತಾ ಇರುವಂಥ ಈ ಒಂದು ಸಹ್ಯಾದ್ರಿ ಜ್ಞಾನ ಸಂರಕ್ಷಣಾ ಸಮಾವೇಶದಲ್ಲಿ ಸಾಕಷ್ಟು ಜನರು ಕೂಡ ಪಾಲ್ಗೊಳ್ಳಲಿರುತ್ತಾರೆ. ಕೆಲವೊಂದು ವಿಜ್ಞಾನಿಗಳಾಗಿರ್ಬೋದು, ಸಾಧು ಸಂತರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳುವವರಿದ್ದಾರೆ. ಯಾಕಂತ ಹೇಳಿದ್ರೆ ಯೋಜನೆ ಕೈ ಬಿಡುವವರಿಗೆ ತಮ್ಮ ಹೋರಾಟ ಮುಂದುವರಿಸುವ ಎಚ್ಚರಿಕೆಯನ್ನು ಈಗಾಗಲೇ ಸಂಬಂಧಪಟ್ಟಂತೆ ಬಂಗಾರಮಕ್ಕಿ ಸಂಸ್ಥಾನದ ಮಾರುತಿ ಗುರೂಜಿಯವರು ಹೇಳಿಕೆಯನ್ನು ನೀಡಿದ್ದಾರೆ. ಅದಲ್ಲದೆ ಕೂಡ ರಾಘವೇಶ್ವರ ಶ್ರೀಗಳು ಕೂಡ ಈ ಹಿಂದೆ ಹೇಳಿಕೆಯನ್ನು ಕೂಡ ನೀಡಿದರು. ಅದರ ಜೊತೆಗೆ ಈ ಭಾಗದ ಸಂಘ ಸಂಸ್ಥೆಗಳಾಗಿರ್ಬೋದು, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ವಿರೋಧಿ ಹೋರಾಟ ಸಮಿತಿ ಆಗಿರ್ಬೋದು, ಬೇರೆ ಸಂಘಟನೆಯ ಪ್ರಮುಖರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈಗಾಗಲೇ ಹೋರಾಟಕ್ಕೆ ಧುಮುಕಿದ್ದಾರೆ ಮತ್ತು ಹೋರಾಟವನ್ನು ಮುಂದುವರಿಸಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಹೈಕೋರ್ಟ್
ಹೈಕೋರ್ಟ್ ಕೂಡ ಈ ಒಂದು ಯೋಜನೆಗೆ ತಡೆಯಾಜ್ಞೆ ಕೂಡ ನೀಡಿರುವಂಥದ್ದು. ಹೀಗಾಗಿ ಸಂಬಂಧಪಟ್ಟಂತೆ ಯೋಜನೆ ಕೈ ಬಿಡುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸುವ ಒಂದು ಮಾತುಗಳನ್ನು ಕೂಡ ಸಂಬಂಧಪಟ್ಟವರು ಹೇಳಿರುವಂಥದ್ದು. ಒಟ್ಟಿನಲ್ಲಿ ಮತ್ತೆ ಮತ್ತೆ ಯೋಜನೆಗಳನ್ನು ಹೇರುವ ಮೂಲಕ, ಅಂದರೆ ಭಾರವಾದ ಯೋಜನೆಯನ್ನು ಹೇರುವ ಮೂಲಕ ಈ ಭಾಗದ ಜನರ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡಿದಂತಿದೆ ಸರ್ಕಾರ. ಯಾಕಂತೇಳಿದ್ರೆ ಸರ್ಕಾರದ ವಿರುದ್ಧ ಕೂಡ ಈಗಾಗಲೇ ಹಲವಾರು ಹೋರಾಟಗಳು ಕೂಡ ನಡೆದಿರುವಂಥದ್ದು. ಹೀಗಾಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೂಡ ಪ್ರಾಮಾಣಿಕವಾಗಿ ಈ ಭಾಗದ ಜನರ ಒಂದು ಜೀವನ ದೃಷ್ಟಿಯಿಂದ ಅವರ ಒಂದು ಕೃಷಿಯಾಗಿರ್ಬೋದು ಅಥವಾ ನೀರಾವರಿ ಆಗಿರ್ಬೋದು ಅಥವಾ ಜಲಚರಗಳಾಗಿರ್ಬೋದು ಮತ್ತು ವನ್ಯಜೀವಿಗಳಾಗಿರ್ಬೋದು, ಅವುಗಳ ಒಂದು ಹಿತಾಸಕ್ತಿ ಮತ್ತು ಅವುಗಳ ಉಳಿವಿಕೆಗಾಗಿ ಶ್ರಮಿಸಬೇಕಾದ ಎಲ್ಲ ಅಗತ್ಯತೆ ಕೂಡ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.